24,000 ಅಂತ ಗೈಸ್. ನಮ್ಮ ಅಪ್ಪಾಜಿಯವರು ಒಂದು ಮ್ಯಾಟ್ ಕಳಿಸಿದ್ದಾರೆ ನೋಡಿ 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 ವುಡ್ಡಲ್ಲಿ ಮಾಡಿರೋ ಗನ್. ಬ್ಯಾಟ್ಮ್ಯಾನ್ ಹೊಟ್ಟೆ ಹಸ್ಕೊಂಡಿದ್ದು ಒಂದೇ, ಇವಾಗ ತಿಂತಾ ಇರೋದು ಒಂದೇ. ಇಲ್ಲಿ ನೋಡು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗಲ್ಲಿ ನಾನು ನಿಮ್ಗೇನೋ ತೋರಿಸ್ತೀನಿ ನೋಡಿ. ಏನು ಅಂದರೆ ನಮ್ಮ ಪುಟ್ಟ ಮನೆಗೆ ನಮ್ಮ ಅಪ್ಪಾಜಿಯವರು ಒಂದು ಮ್ಯಾಟ್ ಕಳಿಸಿದ್ದಾರೆ ನೋಡಿ ನೋಡಿ ಎಷ್ಟು ದೊಡ್ಡ ಮ್ಯಾಟ್ ಕಳಿಸಿದ್ದಾರೆ ನೋಡಿ. ಇಲ್ಲಿ ಫುಲ್ ಇದು ವಿತ್ ಫುಲ್ ಕೋಲ್ಡ್ ಗೈಸ್, ಕಾಲೆಲ್ಲ ನೆಟ್ಟಗಾಗ್ಬಿಡುತ್ತೆ ಆಮೇಲೆ ಅಂದ್ಬಿಟ್ಟು ನೋಡಿ ಕಳಿಸಿದ್ದಾರೆ ಮ್ಯಾಟ. ಹೆಂಗಿದೆ ನೋಡಿ, ವಾವ್ ಫುಲ್ ಸಾಫ್ಟಾಗಿದೆ ಗೈಸ್. ಎಷ್ಟಿರ್ಬೋದು ಗೈಸ್ ಇದು? ಗೆಸ್ ಮಾಡಿ. ಕೈಯಲ್ಲಿ ಇಟ್ಕೊಂಡು ಮಮ್ಮಿ ಹೆಂಗಿದೆ ಅಂದಿರೋದು? ಯಾರು ಈ ದೊಡ್ಡಿನ ಕರ್ಕೊಂಬ? ಓ ಎಲ್ಲ ಹಾಕೊಂಡು ತೆಚ್ತವ್ರೆ ಅಮ್ಮ ಮಗ. ದಿಸ್ ಇಸ್ ಮ್ಯಾಟ್, ಗೋಲ್ಡನ್ ಮ್ಯಾಟ್ ಫಾರ್ ಗೋಲ್ಡನ್ ಪೀಪಲ್. ನೀನ್ ಎಲ್ಲಿ ಸ್ವಲ್ಪ ಆ ಕಡೆಗೆ ಹೋಗಮ್ಮ, ಅದನ್ನ ಇಟ್ಕೋ ಕಡೆ. ನಮ್ಮ ಅಣ್ಣ ರೈಸ್ ಆಗ್ತಾನೆ ಒಂದೊಂದು ಟೈಮು. ಉಪವಾಸ ಇದ್ದಾನಂತೆ ಗೈಸ್ ಅವನು, ಅದಕ್ಕೆ ಬೇಜಾರು ಮಾಡ್ಕೊಂಬಿಡಿ. ಯಾವಾಗೂ ಹಿಂಗೆ ಅಲ್ಲ, ಅವನು ಉಪವಾಸ ಇದ್ದಾಗಷ್ಟೇ. ಮನೆಗೆ ಎಂಟ್ರೆನ್ಸ್ಗೆ ಇದು ಮ್ಯಾಟ್ ಹಾಕೋದೇ ಬೇಡವಾ? ಹೆಂಗ ಬಾಮ ಈ ಕಡೆ ಹೊಡೆದು ಬಿಡ್ತಾನೆ ಬಾ. ನಿನಗೆ ಹೊಡಿತಾನೆ. ನಾನು ಬಂದ್ಬಿಟ್ರಿ ಇವಾಗ. ಏನ್ನ ಮೇಲೆ ಆಯ್ತು ಮಾಡ್ಲ. ಎತ್ತಿಡ್ಕೊಂಡು ಲೋಟ ಲೋಟ ಎತ್ಕೊಳ್ಳೋ ಕೈಗೆ. ಇಲ್ಲ ಎತ್ತೋ. ಹಾ ಅಣ್ಣ ತರ ಐತೆ ಇವಾಗ ಅಂತ ಗೊತ್ತಾಯ್ತಾ? ನೀರು ಅದು ಲೋಟ ಹಿಂಗೆ ಸರಿಯಾಗಿ ಹಿಡಿಯೋ. ಹೆಂಗಿದೆ ಗೊತ್ತಾ? ಚೌಟ್ರಿಲಿ ಗಂಡ್ರವ್ರು ಬಂದವ್ರು ಆರ್ಸ್ರ ಅಂತ ಆರ್ಸಂಗಿದೆ ಕಣಲ್ಲ. ಎಲ್ಲ ಇದು ಹಿಂಗಿದಾಗೋಯ್ತು. ನಮ್ಮ ಅಪ್ಪಾಜಿ ಬೇರೆ ಅಪ್ಡೇಟ್. ಇದನ್ನ ಆರ್ಸಕ್ಕೆ ಟೈಮ್ ಬೇಕು, ಇರಿ ಸಾರ್. ನೋಡಿ ಗೈಸ್, ಅಯ್ಯೋ ಗೈಸ್, ಇದು ರೇಟ್ ಎಷ್ಟು ಗೊತ್ತಾ ಗೈಸ್? ಎಷ್ಟಮ್ಮ ಇದು? 32,000 ಕೊಟ್ಟಿದ್ದಾರೆ ಗೈಸ್ ಇದಕ್ಕೆ. ಬಾಡಿಗೆ ಮನೆಗೆ ನೋಡಿ ಗೈಸ್, ಇದೆಲ್ಲ ಶೋಕಿ ಬೇಕಾ? ನೋಡಿ ಗೈಸ್, ಅಯ್ಯೋ ನಗು ಬರ್ತಿದೆ ನನಗೆ. ಈ ಅಂತ ಮಾಡಿದ್ದಾರೆ ನೋಡಿ ಗೈಸ್. ಇಲ್ಲಿ ಬರೋಕ್ಕೆ ಇದಂತೆ, ಅದ್ರ ಜೊತೆಗೆ ಇದಂತೆ. ಈ ನಮ್ಮ ದೊಡ್ಡ ಗುಗ್ಗು ಅಂತೆ ನಮ್ಮಮ್ಮ. ನೋಡಿ ಅಮ್ಮ, ಯಾರಾದ್ರೂ ನಗಲ್ವ ಮಮ್ಮಿ? ಇದು ಚೌಟ್ರಿಲಿ ಜಮ್ಖಾನ ಹಾಕ್ಸಂಗೆ ಹಾಕ್ಸಿದ್ರಲ್ಲ. ಮಕ್ಕಳು ತಣ್ಣಕ್ಕಿರ್ಲಿ ಅಂತನಾ? ನೋಡ್ತೀನಿ ಎಷ್ಟು ದಿವಸ ಇದನ್ನ ಅಂತ. ಈಚೆ ಕಡೆಯಿಂದ ಬಂದವರೆಲ್ಲ ಬಂದು ಕಾಲೆಲ್ಲ ತುಳಿದು ಇದೆಲ್ಲ ಬರೋ. ಇವಾಗ ಮಾರ್ಕ್ ನೋಡಿ ಹೆಂಗೈತಿ ಇದ್ರ ಮೇಲೆ. ಗೈಸ್ ಇದು ನೋಡಿ ಗೈಸ್, ಇಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಐತೆ. ಹಿಂಗೆ ಬತ್ತಾ ಇದ್ರೆ ಯಾವ ಥರ ಹಂಗೆ ಹೊಟ್ಟೋಗೈತೆ ಆ ಕಡೆ. ಇದು ಗೋಡೆ ಕಟ್ಟಿರೋದು ಸರಿ ಇಲ್ಲ ಕಣೋ. ನಿಮ್ಮ ಅಪ್ಪಂಗೆ ಹೇಳಿ ಕಟ್ಸತ್ತಾನಮ್ಮ. ಇವಾಗ ಮ್ಯಾಟ್ ಹಿಂಗೆ ಇರೋದಕ್ಕೆ, ಹಿಂಗೆ ಹಾಕಿರೋದಕ್ಕೆ ನಮ್ಮ ಅಮ್ಮಗೆ ಡೈನಿಂಗ್ ಟೇಬಲ್ ಬೇಕಂತೆ ಗೈಸ್. ಸೊ ಸಂಜೆ ಹೋಗಿ ಡೈನಿಂಗ್ ಟೇಬಲ್ ನೋಡ್ಕೊಂಬರೋಣ ಬನ್ನಿ. ತಾನೇಮ್ಮ ತಗೊಳ್ಳೋದಿಲ್ಲ, ನೋಡ್ಕೊಂಬರೋದು. ತಗೊಂತೀಯ?
ಫೈನಲಿ ಸಂಜೆ ಆಗಿದೆ. ಈ ನಮ್ಮ ಅಮ್ಮ ನೋಡು, ಹೇ ಇಲ್ಲೇನು ಮಾಡ್ತಾ ಇದ್ದೀನಿ? ಮೆಂಟ್ಲ್ ಲೂಸ್ ಗೈಸ್. ಹಿಂಗ ಅನ್ನಮ್ಮ, ಹೋಗೋಣ ಗೈಸ್ ಬನ್ನಿ ಇವಾಗ ಹೋಗಿ ಡೈನಿಂಗ್ ಟೇಬಲ್ ನೋಡ್ಕೊಂಡು ಬರೋಕ್ಕೆ. ಏನು ನಡೆಯ ಬನ್ನಿ ಗೈಸ್ ಹೋಗೋಣ. ನೋಡಿ ಯಾವುದೋ ರಾಯಲ್ ಫರ್ನಿಚರ್ಸ್ ಅನ್ನೋ ಅಂಗಡಿ ಕರ್ಕೊಂಬಂದಿದ್ದಾರೆ ನಮ್ಮ ಗೀತಾ ಆಂಟಿ. ನೋಡಿದ್ರಂತೆ ಇಲ್ಲಿ, ಅದಕ್ಕೆ ಕರ್ಕೊಂಬಂದಿದ್ದಾರೆ. ಮೇಲೆ ಗ್ಲಾಸ್ ಬರುತ್ತೆ, ಅಲ್ಲಿ ಸ್ಟೋನ್ಸ್ ಬರುತ್ತೆ ನಿಮಗೆ. ಪ್ಲಸ್ ಇದು ಗ್ಲಾಸ್ ಮೇಲೆ ಪ್ರೈಸ್ 24 ಆಗುತ್ತೆ. 24,000 ಅಂತ ಗೈಸ್. ಇದು ಫುಲ್ ನಿಮಗೆ ಇದು ಲಬ್ಬರ್ ವುಡ್ ಇರೋದು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಲೈಫ್ ಬರುತ್ತೆ. ಇದೇ ಪೀಸ್ ಕೊಡ್ತೀರಾ ಇಲ್ಲ ಬೇರೆ? ಇದು ಸೇಮ್ ಬೇರೆ ಕಡೆ ಅದನ್ನೇ ತೊಳೆದ್ಬಿಟ್ಟು ಕೊಡೋದು, ಇದನ್ನೇ ಪಾಲಿಶ್ ಮಾಡ್ಕೊಡೋದು. ಅದನ್ನೇ ನೀಟಾಗಿ ತೊಳೆದ್ಬಿಟ್ಟು ಕೊಡೋದು. ಇನ್ನೇನು ನಿನಗೆ ಹೊಸದ ತಿರ್ಗಾ ಅದೇ ಥರ ಮಾಡ್ಬಿಟ್ಟು ಕೊಡ್ತಾರಾ? ಬರುತ್ತೆ ಆ ಥರ. ಇದು ವೇಟ್ಲೆಸ್ ಲಬ್ಬರ್ ಇದೆ. ಇದೆಲ್ಲ ಗಿಫ್ಟಾ? ಇದು ಏನು ಅಂಗಡಿ ಹೆಸರು? ರಾಯಲ್ ಫರ್ನಿಚರ್ಸ್. ರಾಯಲ್ ಫರ್ನಿಚರ್ಸ್ ನೋಡಿ ಗೈಸ್, ಚೇರು. ಇದೆಲ್ಲ ಇದೆ. ಕುತ್ಕೊಳ್ಳಿ ಮೇಡಮ್. ಒಂದು ಕಿಸ್ ತೊಗೊಬರೋದು ನಾವು, 4 ಗಂಟೆ ಬರುತ್ತೆ ತೊಗೊಬರ್ಬೇಕು. ಎಲ್ಲ ಇನ್ನೊಂದ್ಸಲ ಪಾಲಿಶ್ ಮಾಡಿ ತೊಗೊಳ್ತೀವಿ. ಹೋಗಿ ನೋಡ್ತೀಯಾ ಗೈಸ್? ನೋಡಿ ಗೈಸ್, ವುಡ್ಡಲ್ಲಿ ಹುಡುಗಿರ್ನ ನೋಡಿ ಮಜಾ ಮಾಡು ಅಂತೀಯಾ? ನೋಡಿ ವುಡ್ಡಲ್ಲಿ ಮಾಡಿರೋ ಗನ್. ಮಜಾ ಮಾಡು ಅಂತೀಯಾ? ಮಾವು ಅಲ್ಲಿ ಬಂದ್ರೆ ಕೇಳ್ತಾರ ಅಂದ್ರೆ ಗನ್ ಇಟ್ಕೊಂಡು ಶೂಟ್ ಮಾಡ್ತೀನಿ. ಎಷ್ಟಿದು? ಇದಾ 2,000 ರೂಪಾಯಿ ಬರುತ್ತೆ. ನಿನ್ ಬರ್ಡೇ ಗಿಫ್ಟ್. ನೋಡಿ ಗೈಸ್, ಎಷ್ಟುದ್ದ ಇದೆ. ಚೆನ್ನಾಗಿದೆ ಕಣ. ಇವಾಗ ಒಂದು ಫಿಕ್ಸ್ ಮಾಡಿದ್ದೀವಿ, ಫೈನಲ್ ಮಾಡಿದ್ದೀವಿ. ಅದನ್ನ ಅಂಕಲ್ ಇವಾಗ, ಅಂಕಲ್ ಹೇಳಿ. 24 ಆಗುತ್ತೆ. 24 ಆಗುತ್ತಂತೆ. ಯೂಟ್ಯೂಬರ್ ಎಲ್ಲ ಬಂದ್ಬಿಡ್ತೀರಾ ನೀವು? ಫುಲ್ಲು ಯೂಟ್ಯೂಬರ್ ಗೈಸ್. ಇವಾಗ ಒಂದು ಫಿಕ್ಸ್ ಮಾಡಿದ್ದೀವಿ, ಅದನ್ನ ಮನೆಗೆ ಬಂದಾದ್ಮೇಲೆ ತೋರಿಸ್ತೀವಿ. ಇವಾಗ ಜಸ್ಟ್ ಇಲ್ಲೇ ನೋಡ್ಕೊಳ್ಳಿ ದಿಸ್ ಥಿಂಗ್. ಇದು ನೀಟಾಗಿ ಮನೆಗೆ ಬಂದಮೇಲೆ ತೋರಿಸ್ತೀನಿ. ಮಿರರ್ ಹಾಕಿ ಅಲ್ಲ, ಗ್ಲಾಸ್ ಹಾಕಿ. ಮಿರರ್ ಹಾಕ್ಬಿಟ್ಟು ಏನು ಮಗ ನೋಡ್ಕೊತೀಯಾ? ಬನ್ನಿ ಗೈಸ್. ಗೈಸ್ ನೋಡಿ, ಅಲ್ಲಿ ಹೋಗ್ಬಿಟ್ಟು ಬಂದು ಬಜ್ಜಿ ತಿಂದಿದ್ದೀವಿ. ನಮ್ಮ ಜೈಮ್ ಹಾಕಲ್ಲಿ ಹೋಗಿದ್ದಾರೆ. ಹೇಳಿ ಅಣ್ಣ, ಎಷ್ಟೋ ದಿವಸ ಆದ್ಮೇಲೆ ಬರ್ತಿದ್ದೀರಾ ಎಲ್ಲಿಗೆ? ವ್ಲಾಗ್ಗೆ. ಹೇಳಿ ಏನಾದರೂ. ಏನು ಹೇಳೋಣ, ಹೇಗಿದೆ ನಿಮ್ಮ ಬಜ್ಜಿ? ಸಕಲಾಗಿದೆ. ಉಪವಾಸ ಅಂದಲ್ಲೋ? ಮುಗೀತಲ್ಲ, ಬ್ರೇಕ್ ಮಾಡಿದ್ನಲ್ಲ, ಪ್ರಸಾದ ತಿಂದು. ಅಮ್ಮ ಏನಮ್ಮ ಇದು? ಮುಗೀತು. ಪ್ರಸಾದ ತಿಂದು ಕ್ಯಾಪ್ಸಿಕಮ್ಮು, ಇನ್ನು ಅಲ್ಲಿ ಬೇಳ್ಪುರಿ ಎಲ್ಲ ಹೇಳೋರೆ. ತಮ್ಮ ಮಗ ಚೆನ್ನಾಗಿ ತಿಂದ್ಬಿಟ್ಟು ಹೋಗ್ಬಿಡ್ತಾರೆ. ಲೋ ಸುಮ್ಮನಿರ, ಅದ್ರ ಮೇಲೆ ಉದುರಿತಿರೋದು. ಇದು ಚೆನ್ನಾಗೈತೆ, ತಿನ್ನು ನೋಡು. ಇದೆಲ್ಲ ಎತ್ಕೊಳ್ಳೋ, ತಿನ್ನೋ ಇವಾಗ. ಬಾಯ್ ನೋಡು, ಎಲ್ಲ ಇದ್ದಂಗೆ ಇದೆಯಾ. ಆಯ್ತು ನೋಡಿ, ಸೆಕೆಂಡ್ ರೌಂಡು ಟಿಕ್ಕಿಪುರಿ. ಸುಮ್ಮನಿರಲು ಹೊಟ್ಟೆನೂ ಬಂದ್ಬಿಟ್ಟರು. ತಿಂತಿರೋದೇ ಉಂಟಂತೆ ಹೊಟ್ಟೆನೋ ಬೇರೆ ನಮ್ಮ. ಒಂದೇ ಸರಿ ತಿಂದು ಬ್ಯಾಟ್ಮ್ಯಾನ್ ಇದ್ದ ಹೊಟ್ಟೆ ಹಸ್ಕೊಂಡಿದ್ದು ಒಂದೇ, ಇವಾಗ ತಿಂತಾ ಇರೋದು ಒಂದೇ. ಇಲ್ಲಿ ನೋಡು, ತಿಂದಿರೋದು ಇಲ್ಲಿ ಪ್ರಸಾದ. ಏಯಪ್ಪ, ಅಲ್ಲ ಟೇಸ್ಟ್ಗೆ ಅಂದ್ಬಿಟ್ಟು ಮುರ್ಮುರೆ ಅದು ಎಷ್ಟು ಚೆನ್ನಾಗಿ ಮಸಾಲೆ ಹಾಕ್ಸ್ಕೊಂಡು ತಿಂತಾ ಇರೋದು. ಚೆನ್ನಾಗಿ ಬೇಲ್ಪುರಿ, ಸೇಲ್ಪುರಿ, ಬಜ್ಜಿ, ಬೋಂಡ ಎಲ್ಲ ತಿಂದ್ಬಿಟ್ಟು ಇವಾಗ ಬಂದು ಕಾಫಿ ಕುಡಿತಿದ್ದಾರೆ ನೋಡಿ. ಇವ್ರು ಜೀರ್ಣ ಆಗಲಿ ಮನುಷ್ಯರ ಜಾತಿಗೆ ಸೇರಿದವರಲ್ಲ. ನನಗೂ ಒಂದು ಕೋಲ್ಡ್ ಕಾಫಿ ಕೊಡಿ. ನನಗೆ ಕೋಲ್ಡ್ ಕಾಫಿ, ಕೊತ್ತಾಸ್ ಕಾಫಿ, ಕೋಲ್ಡ್ ಕೆಫೈನ್ ಇರಲ್ಲ. ಇರುತ್ತೆ. ಬಾನ್ ಅಜಲ್ಡೇಟ್ ಕಾಫಿ ಅಂತ. ಯಾಕಮ್ಮ ಅಂಗಡಿ ನೋಡಿ ಗೈಸ್, ಚಿಕ್ಕದಾಗಿ ಚೊಕ್ಕದಾಗಿ ಎಷ್ಟು ಚೆನ್ನಾಗಿದೆ. ವೆಸ್ಟರ್ನ್ ಕಾಫಿ ಅಲ್ಲ ಇದು, ಕೋಲ್ಡ್ ಕಾಫಿ. ಇದ್ರ ಮೇಲ್ಗಡೆ ಇದೆ, ಎಷ್ಟು ಕುಳ್ಳು ಕಾಡಿಸ್ತಾರೆ ಇವರು. ಇನ್ನು ಎಕ್ಸ್ಟ್ರಾ ಮ್ಯಾಟ್ ಬರ್ತಿದೆ, ಎತ್ಕೊಂಬರಕ್ಕೆ ಬಂದಿದ್ದೀವಿ. ಏನು ತಗೊಬರಕ್ಕೆ? ಎಕ್ಸ್ಟ್ರಾ ಮ್ಯಾಟ್ ಬಂದಿದೆ, ಅದನ್ನ ಎತ್ಕೊಂಬರಕ್ಕೆ ಬಂದಿದ್ದೀವಿ. ನಮ್ಮ ಅಪ್ಪಾಜಿಯವರು ಎಕ್ಸ್ಟ್ರಾಗೆ ಮ್ಯಾಟ್ಗೆ ತಂದಿದ್ದಾರೆ. ಅದನ್ನ ನನಗೆ ಕಾಗೆ ಹಾರಿಸ್ತಾ ಇರೋದು.
ನೋಡಿ ಗೈಸ್, ಇದನ್ನ ಎತ್ಕೊಂಡು ಹೋಗಕ್ಕೆ ಎತ್ಕೊಬರಕ್ಕೆ 3 ಜನ ಹೋಗ್ಬಿಟ್ಟು ಬೈರಿಂಟಿಗೆ ಹಾಯ್. ಹಾಯ್. ನೋಡಿ ಹೌದೌದು ಆಗುತ್ತೆ. ತಿರ್ಗಾ ನೋಡಿ ಒಂದು ಹೊಸ ಮ್ಯಾಟ್ಗಳು ಇನ್ನು ನಮ್ಮಮ್ಮಗೆ ಗಿಫ್ಟು. ಇಲ್ಲಿ ಇಲ್ಲಿ ಒಂದು ಕೈ ಇದು ಕಾಲ್ಗೆ ಹಾಕೊಂಡು ಮ್ಯಾಟ್ ಸಾರ್ ಬರ್ತೀರಾ ಸಾರ್? ನೋಡಿ ಆಮೇಲೆ ಕಾರ್ಡ್ ತೋರಿಸ್ತಾರೆ. ಮ್ಯಾಟ್ ಮೇಲೆ ಮ್ಯಾಟ್. ನೋಡಿ ಎಷ್ಟು ಮುಟ್ಟಿದ್ ಬೈಲಿ. ಶೋಕಿ ನೋಡ್ದೆ ಕಣದು ಶೋಕಿ. ಇದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇವಾಗ ಸದ್ಯಕ್ಕೆ.